SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಿಡದಿಯ ಬೈರಮಂಗಲದಲ್ಲಿ ಇದೀವಿ. ನನ್ನ ಸುತ್ತಮುತ್ತ ಜಾಗ ನೀವು ನೋಡ್ತಿರ್ಬೋದು, ರೇಷ್ಮೆ ಬೆಳೆ ಇದು. ಇಲ್ಲೊಬ್ರು ರೈತರು ಇದ್ದಾರೆ, ಇವ್ರ ಜಾಗನ ಕೊಡ್ತಾರ, ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಹೇಗ್ ನಡೀತಿದೆ ಹೋರಾಟ ಎಲ್ಲ? ಪರ ವಿರೋಧ ಎಲ್ಲ ಜೋರಾಗಿದೆ. ನಾವು ವಿರೋಧಿ ಬಣ, ನಾವು ಕೊಡೋದಿಲ್ಲ. 2.5 ಅಲ್ಲ 3.5 ಕೊಟ್ಟರು 5 ಕೋಟಿ ಕೊಟ್ಟರು ನಾವು ಕೊಡೋದಿಲ್ಲ. ಎಷ್ಟು ಎಕರೆ ಇದೆ ಸರ್? ನಮ್ದೊಂದು 7 ಎಕರೆ ಇದೆ ನಮ್ಮ ತಂದೆದು, ನಾವು ಕೊಡೋದಿಲ್ಲ. ಮುಂದಿನ ನೀವು ಬೆಳಿತೇವೆ. ಹೌದು, ನಾವು ಕುಮಾರಸ್ವಾಮಿ 2006 ಮಾಡಿದಾಗಲೂ ನಾವು ವಿರೋಧನೆ, ಇವತ್ತು ನಾವು ವಿರೋಧನೆ. ನಾವು ಕೊಡೋದಿಲ್ಲ ಭೂಮಿ. ಕೊಟ್ಬಿಟ್ಟು ಎಲ್ಲೋಗೋಣ ಸರ್, ನಾವೇನ್ ಬೆಳೆಯೋಣ, ಏನ್ ತಿನ್ನ, ನಮ್ಗೇನು ಬೇರೆ ಗೊತ್ತಿಲ್ಲ. ನಮ್ಗೇನ್ ಮಾಡೋಣ, ನಾವೇನ್ ಮಾಡೋಣ? ಮಕ್ಕಳು ಎಲ್ಲ ಇದನ್ನೇ ನಂಬ್ಕೊಂಡಿರೋ ಅಲ್ವಾ? ಎಲ್ಲರೂ ಅದೇ ನಮ್ದು ಕೆಲಸನೇ ಇದು, ನಮ್ಮ ವೃತ್ತಿನೇ, ನಮ್ಮ ಜೀವನನೇ ಇದು. ನಾವೇನ್ ಮಾಡೋಣ? ಏನ್ ಹೇಳ್ತೀರಾ ಈ ಸರ್ಕಾರಕ್ಕೆ ಈ ರೀತಿ ಆಗ್ತಿರೋದು? ಸರ್ಕಾರ ಮಾಡ್ತಿರೋದೇ ಮೊದಲನೇ ತಪ್ಪು ಮಾಡ್ತಿರೋದು. ಯಾವ್ದು 2013 ಕಾನೂನು ಪ್ರಕಾರ ಮಾಡ್ತೀವಿ ಅಂತ ಹೇಳ್ತಾರೆ, ಯಾವ್ದು ಮಾಡ್ತಾ ಇಲ್ಲ ಇಲ್ಲಿ. ಯಾವ ಕಾನೂನು ಇಲ್ಲಿ ಕಾನೂನು ಪ್ರಕಾರ ಯಾವ್ದು ಇಲ್ಲ. ಹಿಟ್ಲರ್ ಆಡಳಿತ ನಡೀತಾ ಇದೆ ಇಲ್ಲಿ. ಸರ್ವಾಧಿಕಾರಿ ಅಂತಾರಲ್ಲ, ಹಂಗೆ ಸರ್ವಾಧಿಕಾರಿ ಆಡಳಿತ ನಡೀತಾ ಇದೆ. ದಬ್ಬಾಳಿಕೆ ಮಾಡಿ ಕಿತ್ಕೊಳಕ್ ಬರ್ತಾವ್ರೆ ಇದು 100%. ಸುಮ್ಮನೆ ನಾನು ಯಾವ ಪಕ್ಷ ಪರ ಮಾತಾಡಲ್ಲ, ನಾನು ರೈತರ ಪರವಾಗಿ ಮಾತಾಡ್ತೀನಿ. ಇಲ್ಲಿ ದಬ್ಬಾಳಿಕೆ ಮಾಡಿ ಕಿತ್ಕೋತಾ ಇರತಕ್ಕಂಥ ಜಮೀನಿದು. ಇಲ್ಲಿನ ಜನರೇ ತಾನೇ ಆಯ್ಕೆ ಮಾಡಿರೋದು. ಏನು ಮಾಡಕ್ಕಾಗಲ್ಲ. ಏನದೋ ಬಿಟ್ಟಿ ಭಾಗ್ಯ ಕೊಡ್ತೀವಿ ಅಂದ್ರು ಹಾಕ್ಬಿಟ್ರು ಓಟ. ಇವಾಗ ಅನುಭವಿಸ್ತಾ ಇದೀವಿ ಅನ್ನೋವು ನಮ್ಗೆ ಗೊತ್ತು. ಒಂದಿಷ್ಟು ಜನ ಪರ ವಿರೋಧ ಎಲ್ಲಾನು ಆಗ್ತದೆ, ಒಂದು ಒಗ್ಗಟ್ಟಿಲ್ಲ. ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ JDS ಅಂತ ಬಿಂಬಿಸ್ಬಿಟ್ಟವ್ರೆ. ಅಂದ್ರೆ ಇಲ್ಲಿ ವಿರೋಧಿ ಬಣದಲ್ಲಿ ಇರೋರೆಲ್ಲರೂ JDS ನವರಲ್ಲ. ಅರ್ಥ ಆಯ್ತಾ ನಿಮ್ಗೆ? ಇಲ್ಲಿ ವಿರೋಧಿ ಬಣದಲ್ಲಿ ಇರೋರೆಲ್ಲ ನೀವು JDS ಅಂತ ತಿಳ್ಕೊಬೇಡಿ. ಕಾಂಗ್ರೆಸ್ನವರವ್ರೆ, BJP ಅವರವ್ರೆ, JDS ನವರವ್ರೆ. ಆದ್ರೆ ಇಲ್ಲಿ ಕುಮಾರಸ್ವಾಮಿ ಬರ್ಲಾಗಿ ಇವರೆಲ್ಲ JDS ನವರು ಅಂತ ಬಿಂಬಿಸವ್ರೆ. ಅವರು ಬರೋದ್ ಬೇಕಿಲ್ಲ ನಮ್ಗೆ. ನಾವು ಹೋರಾಟ ನಾವು ಮಾಡ್ತೀವಿ. ನಮ್ ಜಮೀನ್ ನಾವು ಉಳಿಸ್ಕೊಳಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ. ನಿನ್ನೆ ವಿಚಾರಕ್ಕೆ ಬಂದ್ರೆ ಎಲ್ಲ ಗಲಾಟೆ ಎಲ್ಲ ಆಯ್ತು. ಹೌದು, ಅಲ್ಲ, ಹೊಡೆದಿರೋದು ತಪ್ಪಿರ್ಬೋದು, ಆದ್ರೆ ಅವ್ರು ಮಾಡ್ತಿರೋದು ತಪ್ಪಲ್ವಾ? ಅವ್ರು ಮಾಡ್ತಿರೋದು ತಪ್ಪೇ. ಹೊಡೆದಿರೋದು ತಪ್ಪು ಅಂತ ನಾನು ಹೇಳ್ತೀನಿ. ಹೊಡಿಬಾರ್ದು, ಅಧಿಕಾರಿಗೆ ಹೊಡಿಬಾರ್ದಾಗಿತ್ತು, ಹೊಡೆದವ್ರೆ. ಆದ್ರೆ ಅವ್ರು ಮಾಡ್ತಿರೋದು ತಪ್ಪೆ. ಮುಂದೆ ಏನ್ ನಡೆ ಸರ್, ಏನ್ ಹೇಳ್ತೀರಾ ನಮ್ಮ ಸರ್ಕಾರಕ್ಕೆ, DK ಶಿವಕುಮಾರ್ ಅವ್ರಿಗೆ? ಮೊದಲು ನಿಲ್ಲಿಸ್ಬೇಕಿದೆ, ಕೈ ಬಿಡಿ. ಬನ್ನಿ, ನೀವು ಯಾವ ತರ, ನಿಮ್ ಬಾಲಕೃಷ್ಣ ಬಂದವ್ರ, ಇಲ್ಲ ನೀವು ಬಂದಿದ್ದೀರಾ, ಇಲ್ಲ ಒಬ್ಬ DC ಬಂದವನ? ಯಾರು ಬಂದಿಲ್ಲ ಇಲ್ಲಿ. ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಏಕಾಏಕಿ ನೀವು ಇದು ಮಾಡ್ಕೊಂಡು ನೀವು ಮಾಡ್ತೀನಿ ಅಂತ ಏನರ್ಥ? ಹಚ್ಚ ಹಸಿರು ಜಾಗನೇ ಇಲ್ವಾ ಅಂತಿದ್ದಾರೆ. ಯಾವತ್ತು ಬಂದು ನೋಡಿಲ್ವಾ ಇಲ್ಲಿ ಸರ್? ಬಿಡಿ ಕ್ಯಾಮ್ರಾ ಇಲ್ಲಿ. ಅವ್ರು ನೋಡಿಲ್ವಾ, ಬಂದಿಲ್ವಾ? ಯಾವ್ರಿ ಎಂತಕ್ ಬರ್ತಾರ ಸರ್ ಇಲ್ಲಿ? ಏನಕ್ ಬರ್ತಾರ ಅವರೆಲ್ಲ? ಏನಕ್ ಬರ್ತಾರ ಹೇಳಿ? ಇವರು ಯಾರವರು ಬಾಲಕೃಷ್ಣ ಬರ್ತಾರ ಅಷ್ಟೇ ಓಟ್ ಕೇಳಕ್ಕೆ, ಇನ್ನೇಂತಕ್ ಬರ್ತಾರೆ? ಅವರು ಕೂಡ ನಿಮ್ಮ ವಿರುದ್ಧವಾಗಿ ನಿಂತಿದ್ದಾರಲ್ಲ ಅಲ್ವಾ? ಕಮಿಷನ್ ಬರ್ತದಲ್ವಾ? ಅಂದ್ರೆ ಈ ಜಾಗ ಅವ್ರಿಗೆ ಬೇಕಾಗಿಲ್ಲ. ಬೇಕಿಲ್ಲ. ಏನ್ ನಮ್ಮ ಕಷ್ಟ ಬೇಕಾಗಿಲ್ಲ, ಅವರಿಗೆ ಬೇಕಿಲ್ಲ, ಜಾಗ ಬೇಕಷ್ಟೇ. ಹೌದು, ನಾವು ಬೇಕಿಲ್ಲ, ಮುಂದೆ ನಮ್ಮ ಓಟು ಬೇಕಿಲ್ಲ ಅವ್ರಿಗೆ. ಏನೋ ಆರವಳ್ಳಿಗೆ ಸೇರ್ಕೋತದೆ ಅಂತ ಹೇಳ್ತಾವ್ರೆ ನಮ್ದನ್ನ. ಹಂಗಾಗಿ ಅವರು ಬಿಟ್ಟಾಕಾರ ನಮ್ಮನ್ನ. ಏನ್ ಸರ್ ಒಂದ್ ಹೇಳೋದಾದ್ರೆ ಏನ್ ಹೇಳಕ್ ಬರ್ತೀರಾ ಸರ್ಕಾರಕ್ಕಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, CM ಗೆ ಏನ್ ಹೇಳಕ್? ಸದ್ಯಕ್ಕೆ ಕೈ ಬಿಡ್ಲಿ ಸಾರಿ, ಕೈ ಬಿಡ್ಲಿ. ಕುಮಾರಸ್ವಾಮಿ ಬಿಟ್ಟಿರಲ್ವಾ, ಹಂಗೆ ಕೈ ಬಿಡಿ. ನೋಡಿ, ನಾವು ದುಡ್ಕೊಂಡು ತಿಂತಾ ಇದೀವಿ, ಯಾಕೆ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಾ ನೀವು? 2.5 ಕೋಟಿ ಎಲ್ಲೂ ನಿಮ್ ಜಮೀನ್ ಆಚೆ ಕಡೆ ಎಲ್ಲೂ ಜಮೀನ್ ಸಿಗಲ್ಲ. ನಾನು ಕೊಳ್ಳೇಗಾಲತಾವು ಈ ಕಾಮಗೆರೆ ಅಂತ ನನ್ನ ಹೆಂಡತಿ ಊರು, ಅಲ್ಲೇ ನನ್ನ ಮದುವೆ ಆದಾಗ ಬರೀ 35,000 ಆಯ್ತು ಎಕರೆ. ಇವತ್ತು 1 ಕೋಟಿಯಲ್ಲಿ ಇಲ್ಲಿ 1 ಎಕರೆ ಮಾರಿದ್ರು ಅಲ್ಲಿ 1 ಎಕರೆ ತೆಗಿಯಕ್ಕಾಗಲ್ಲ ನಾವು. ಅಂತ ಪರಿಸ್ಥಿತಿ ಉದ್ಭವ ಆಗೋದಿಲ್ಲ ಇಲ್ಲಿ. ಜಮೀನು ಇದಾಗಲೇ ಏನೇನೋ, ಇಲ್ಲಿ ಯಾವ ಬಿಲ್ಡಿಂಗು ಕಟ್ಟಲ್ಲ ಸರ್. ಇದು ಎಲ್ಲ ರಿಯಲ್ ಎಸ್ಟೇಟು, ಎಲ್ಲ 1000 ಎಕರೆ ಮಾಡೋರು ಇಲ್ಲಿ. ಎಲ್ಲ DC ತಾವಿಂದ, DK ಶಿವಕುಮಾರ್ ತಾವಿಂದ, ಅವ್ರ ಮಗಳೇ ಸಲ್ಲ ಐತೆ ಅಂತಾರೆ. ಎಲ್ಲ ಮಾಡ್ಕೊಂಡಿಲ್ಲಿ ಈ ಕೆಲಸ ಮಾಡಕ್ ಬಂದಿರೋದಿಲ್ಲ. ಆಗಲ್ಲ, ಯಾವ ಶಿಪ್ಪು ಆಗಲ್ಲ ಇಲ್ಲಿ. ಸುಮ್ಮನೆ 10 ಕೋಟಿ ಮಾರ್ಕೋತಾರ ನೋಡಿ. ಯಾವುದು? ಅದೇ ಇಲ್ಲಿ ನಡೀತಿರೋದೇ, ಅದಿಲ್ಲಿ ತಕೋತಾರೆ, ಮಾರ್ಕೋತಾರ ಅಷ್ಟೇ. ಇಲ್ಲಿ ಸದ್ಯ ಕೈ ಬಿಡಿ ಸ್ವಾಮಿ. ನಮ್ಮ ಪರಿಸ್ಥಿತಿ ನೋಡಿ, ನೀವು ಕೈ ಬಿಡಿ. ಕುಮಾರಸ್ವಾಮಿ ಮೇಲೆ ಹೇಳ್ತೀರಿ, ಅವರು ಕೈ ಬಿಟ್ಟಿರಲ್ವಾ? ನೀವು ಬಿಟ್ಬಿಡಿ. ನೀವುನು ಅದನ್ನೇ ಕೇಳೋದು ನಾವು, ಅವತ್ತಿಂದ ಅದೇ ಕೇಳ್ತಿರೋದು ನಾವು 500 ದಿನದಿಂದ ಕೂತಿದೀವಿ. ಇವತ್ತು ನೋಡಿ, ಈಗ ಮಾಡೋ ಕೆಲಸ ಬಿಟ್ಬಿಟ್ಟು ಈಗ ಹೋಗ್ಬೇಕು. ನಾನು ಕೂತಿರ್ತೀವಿ ಅಲ್ಲಿ, ಏನ್ ಮಾಡೋಣ ಹೇಳಿ? ಅಲ್ಲೇ ಕುತ್ಕೊಂಡ್ಬಿಟ್ರೆ ಹೊಟ್ಟೆ ಪಾಡು ಅಲ್ವಾ ಸರ್? ಮತ್ತೆ ಹೇಳಿ ಸರ್, ಏನಾಗುತ್ತೆ ಸರ್? ಎಲ್ಲ ದಬ್ಬಾಳಿಕೆ ಮಾಡ್ತಾವ್ರೆ. ಈ ದಬ್ಬಾಳಿಕೆ ಒಳ್ಳೇದಲ್ಲ, ಬಿಡ್ಬೇಕು. ಇವೆಲ್ಲ ಬಿಡ್ಬೇಕು. ಬರ್ಲಿ, ಕುತ್ಕೊಂಡು ಮಾತಾಡ್ಲಿ. ಬನ್ನಿ ಸರ್, ಬರ್ತೀನಿ ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.